ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಲೋಕಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಕೊಡಗಿನ ಒಬ್ಬ ಹಿರಿಯ ರಾಜಕಾರಣಿಗಳಾದಂಥ ಶ್ರೀಯುತ ನಾಪಂಡ ಮುತ್ತಪ್ಪನವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಬಹುಶಃ ಇಲ್ಲೊಂದು ಕಡೆ ನಾಪಂಡ ಮುತ್ತಪ್ಪನವರ ಹೆಸರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಹಳ ಮುನ್ನೆಲೆಗೆ ಬರುವಂಥದ್ದು. ಮತ್ತು ಈ ಹಿಂದೆ ಬಹಳಷ್ಟು ನಮ್ಮ ಏನು ಕೊಡಗಿನ ಹಳ್ಳಿಗಳಲ್ಲಿ ಕೂಡ ಸಮಾಜ ಸೇವಕರಾಗಿ ತಾವು ಹೆಸರನ್ನು ಗಳಿಸಿದ್ದೀರಿ. ಮತ್ತು ಈ ಹಿಂದೆ ಕಾಂಗ್ರೆಸ್ನ INTS ತಾವು ಕೂಡ ಇದ್ದಂಥವ್ರು, ಒಂದು ಸಂಘಟನಾತ್ಮಕ ಬೆಳೆದಂಥವ್ರು. ಎಲ್ಲೋ ಕಳೆದ ವಿಧಾನಸಭಾ ಚುನಾವಣೆ ನೇರವಾಗಿ ನಿಮ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ತಾವು JDS ಕಡೆ ಹೋದವರು ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮರಳಿ ಕಾಂಗ್ರೆಸ್ ಬಂದಿದ್ದಾರೆ. ಏನ್ ಅನ್ಸುತ್ತೆ ಸರ್? ಅಲ್ಲ, ಈಗ ಮರಳಿ ಮನೆಗೆ ಬಂದಿದೀವಿ ಅಂತ ಅನ್ಸುತ್ತೆ. ಮರಳಿ ಮನೆಗೆ ಬಂದಿದೀವಿ. ಮನೆಯಿಂದ ತುಂಬಾ ಸಮಸ್ಯೆಗಳಾಗಿತ್ತ ಹಿಂದೆ? ಇಲ್ಲ, ಈಗ ಹಿಂದೆ ಏನಾಗಿತ್ತು ಅಂದ್ರೆ 2018ರಲ್ಲಿ ನಾನು ಕಾಂಗ್ರೆಸ್ MLA ಟಿಕೆಟ್ ಆಕಾಂಕ್ಷಿಯಾಗಿದ್ದಾಗ ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವತ್ತಿನ ಕರ್ನಾಟಕ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ AICCದು KC ವೇಣುಗೋಪಾಲ್ ಅವರು, ಅವತ್ತಿನ ಉಸ್ತುವಾರಿ ಸಚಿವರಾಗಿದ್ದಂತ MR ಸೀತಾರಾಮ್ರವರು, ಆಮೇಲೆ ನಮ್ಮ KM ಇಬ್ರಾಹಿಂ ಅವರು, ಆಮೇಲೆ ದಿನೇಶ್ ಗುಂಡ್ರಾಯರು ಆಗ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು, ಎಲ್ಲ ಸೇರಿ ನಿಮಗೆ ಜಿಲ್ಲಾಧ್ಯಕ್ಷರನ್ನ ಮುಂದೆ ಜಿಲ್ಲಾಧ್ಯಕ್ಷರು ಬದಲಾವಣೆ ಮಾಡುವಾಗ ನಿಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀವಿ, ತಕ್ಷಣಕ್ಕೆ ನಿಮಗೆ ಆ ರಾಜ್ಯ ಮಟ್ಟದಲ್ಲಿ ಒಂದು ಪದಾಧಿಕಾರಿಗಳಾಗಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ನಮ್ಮನ್ನ ನಾಮಿನೇಷನ್ ವಾಪಸ್ ತೆಗೆಸಿದ್ರು. ಅದಾಗಿ ಹೆಚ್ಚು ಕಡಿಮೆ 4 ವರ್ಷ ಯಾವುದೇ ಆ ತರದ ನಾವು ಪದೇ ಪದೇ ನೆನ್ಪು ಮಾಡಿದ್ವಿ, ಪತ್ರಗಳನ್ನ ಬರ್ದ್ವಿ, ಈಗ ನೀವು ಮಾಡಿದ್ರಿ, ನಮ್ಗೆ ಅವಕಾಶಗಳನ್ನ ಮಾಡ್ಕೊಡಿ ಅಂತೇಳಿ ಮಾಡ್ಲಿಲ್ಲ. ಆಗ ಅನಿವಾರ್ಯವಾಗಿ ನಾವು ಪಕ್ಷದಿಂದ ದೂರ ಸರಿಬೇಕಾಯ್ತು. ನಾವು JDS ಪಕ್ಷಕ್ಕೆ ಹೋಗಿದ್ವಿ. JDS ಪಕ್ಷದಲ್ಲಿ ನನಗೆ ಟಿಕೆಟ್ ಕೂಡ ಕೊಟ್ರು. ಏನೇನ್ ಆಯ್ತು ಅಂತ ಹೇಳೋದು ಅದು ಇತಿಹಾಸ. ಮತ್ತೆ JDS ಪಕ್ಷ ಜಾತ್ಯತೀತ ತತ್ವವನ್ನ, ನಿಲುವನ್ನ, ಸಿದ್ಧಾಂತನ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಂತ ಒಂದು ಪಕ್ಷ, ಅದು BJP ಜೊತೆಲಿ ಅಲಯನ್ಸ್ ಆದಾಗ, NDA ಜೊತೆಲಿ ಅಲಯನ್ಸ್ ಆದಾಗ ನಾವು ಅನಿವಾರ್ಯವಾಗಿ ನಾವು ತಟಸ್ಥರಾಗ್ಬೇಕಾಯ್ತು. ಕಳೆದ 5-6 ತಿಂಗಳಿಂದ ನಾವು ತಟಸ್ಥರಾಗೇ ಇದ್ವಿ. ಕಾಂಗ್ರೆಸ್ ಇಂದ ಪದೇ ಪದೇ ಆಹ್ವಾನ ಬರ್ತಾ ಇತ್ತು ನಮ್ಗೆ ಪಕ್ಷಕ್ಕೆ ಬನ್ನಿ ಅಂತೇಳಿ. ಬಹಳ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯ ಮಟ್ಟದ್ದು ಮತ್ತೆ ಸ್ಥಳೀಯ ನಾಯಕರುಗಳು ನೀವು ಪಕ್ಷಕ್ಕೆ ವಾಪಸ್ ಬನ್ನಿ ಅಂತ ಹೇಳೋ ಒತ್ತಡನ ಹಾಕ್ತಾ ಇದ್ರು. ಹಾಗೇನೆ ಸ್ಥಳೀಯ ನಮ್ಮ ಶಾಸಕರಾದಂತಹ ಮಂತರ್ಗೌಡರು ಕೂಡ ನಮಗೆ ಬನ್ನಿ ವಾಪಸ್ ಪಕ್ಷಕ್ಕೆ ಅಂತೇಳಿ ಪದೇ ಪದೇ ಕರೆದಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದಾಗ JDS ನ ಸ್ಪರ್ಧಿಯಾಗಿದ್ವಿ. ತಾವು ಕೊನೆಯ ಚುನಾವಣೆಯ ಒಂದು ಕೊನೆಯ ಹಂತದಲ್ಲಿ ತಾವು ತಟಸ್ಥರಾಗಿ ಉಳಿದ್ರಿ ಅನ್ನುವಂಥದ್ದು. ಇದು ಒಂದ್ ರೀತಿಯ ಕಾಂಗ್ರೆಸ್ಗೆ ಲಾಭ ತಂದ್ಕೊಟ್ರು ನಾಪಂಡ ಮುತ್ತಪ್ಪನವರು ನಿಜವಾಗ್ಲೂ JDS ಹೋಗೇ ಇರ್ಲಿಲ್ಲ ಅನ್ನುವಂತ ಆರೋಪಗಳು. ಅಲ್ಲ, JDS ಗೆ ಹೋಗದೆ ಮತ್ತೆ ಕಂಟೆಸ್ಟ್ ಮಾಡಕ್ ಆಗ್ತಿತ್ತ? ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು JDS ಗೆ ಹೋಗಿದ್ವಿ. JDS ಗೆ ಹೋದ್ಮೇಲೆ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿನೇ ನಮಗೆ ಭರವಸೆ ಕೊಟ್ಟು ಪಕ್ಷಕ್ಕೆ ಕರ್ಕೊಂಡಿದ್ರು. ಅದನ್ನ ನಾನು ಸಾಕಷ್ಟು ಸಲ ಹಿಂದೆನೂ ಕೂಡ ಸಾರ್ವಜನಿಕವಾಗಿ ಪತ್ರಿಕೆಗಳ ಮೂಲಕ ಅಥವಾ ಮೀಡಿಯಾದಲ್ಲಿ ಹೇಳಿದ್ದೀನಿ. ಟಿಕೆಟ್ ಕೊಟ್ರು, ನಾ ಇಲ್ಲ ಅಂತ ಹೇಳಲ್ಲ, ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ಪಕ್ಷ ಸಂಘಟನೆಗೆ ಯಾವುದೇ ಪ್ರಯತ್ನಗಳು ನಡೀಲಿಲ್ಲ. ಅದು ಜಿಲ್ಲಾ ಮಟ್ಟದಲ್ಲಿ ಇರ್ಲಿ, ರಾಜ್ಯ ಮಟ್ಟದಲ್ಲಿ ಇರ್ಲಿ, ಯಾವ ಪ್ರಯತ್ನವನ್ನ ಮಾಡ್ಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ JDS ಅಲ್ಲಿ ಗುರುತಿಸ್ಕೊಂಡಿದ್ದಂತ ನಾಯಕರುಗಳು ಕೂಡ ಸಂಪೂರ್ಣವಾಗಿ ಪಕ್ಷವನ್ನ ಸಂಘಟನೆಯನ್ನ ನಿರ್ಲಕ್ಷ್ಯ ಮಾಡಿದ್ರು. ನನಗೆ ಅನಿಸ್ತದೆ, ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ, ಕೊಡಗಿನಂತ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡೋದು ಬಹಳ ದೊಡ್ಡ ಕಷ್ಟಕರ ಏನಾಗಿರ್ಲಿಲ್ಲ. ಸಂಪೂರ್ಣವಾಗಿ ನಮ್ಮ ಕೈನ ಕಟ್ಟಾಕಿದ್ರು. ಒಂದೇ ಒಂದು, ನನಗೆ ಟಿಕೆಟ್ ತಗೊಂಡು ನಾವು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಒಂದು ಬೂತ್ ಸಮಿತಿ ಇರಲಿಲ್ಲ, ಯಾವ ಪದಾಧಿಕಾರಿಗಳು ಇರಲಿಲ್ಲ, ಯಾರು ಇರಲಿಲ್ಲ. ನಾವು ನಮ್ದೇ ಆದ ಒಂದು ತಂಡವನ್ನ ಕಟ್ಕೊಂಡು ಏಕಾಂಗಿಯಾಗಿ ನಾವು ಹೋರಾಟ ಮಾಡ್ಬೇಕಾಯ್ತು. ನಾವು ನಮಗೆ ಅದ್ರ ಬಗ್ಗೆ ಒಂದು ತೃಪ್ತಿ ಇದೆ. ಯಾಕೆಂತ ಹೇಳಿದ್ರೆ, ಯಾವುದೇ ಪಕ್ಷ ಸಂಘಟನೆ ಇಲ್ಲದೆ, ಯಾರು ಇಲ್ಲದೆ ನಾವೊಂದು ಪ್ರಬಲವಾದ ಒಂದು ಕ್ಯಾಂಪೇನ್ ಅನ್ನ, ಒಂದು ಪ್ರಚಾರ ಆಂದೋಲನ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಒಂದು, ನನಗೆ ಆರೋಗ್ಯ ಕೈ ಕೊಟ್ಟಿದ್ದು, ಅದು ನಮ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ಕಿಂತ ಮೊದಲು 3-4 ತಿಂಗಳು ರೆಸ್ಟ್ ಅಲ್ಲಿ ಇದ್ದೆ ನಾನು. ಅದಾದ್ಮೇಲೆ
ಪಕ್ಷದಿಂದ ಯಾವುದೇ ಸಪೋರ್ಟು ಅಥವಾ ಪಕ್ಷ ಸಂಘಟನೆ ಅದು ಯಾವುದು ಆಗದೇ ಇರೋ ಒಂದು ಪರಿಸ್ಥಿತಿಲೂ ಕೂಡ ನಾವು ಒಂದು ಪ್ರಬಲವಾದ ಒಂದು ಕ್ಯಾಂಪೇನ್ ಅನ್ನ ಸಂಘಟನೆ ಮಾಡಿದೀವಿ ಅಂತ ಹೇಳಿದ್ರೆ ಅದು ನನಗೊಂದು ಚಿಕ್ಕ ಕೆಲಸ ಅಂತ ನಾನು ಅನ್ಕೊಂಡಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ನಾವು ಅನಿವಾರ್ಯವಾಗಿ ಈಗ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಕರ್ನಾಟಕದಲ್ಲಿ ಹಂಗ ಅಸೆಂಬ್ಲಿ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅವರು ಮತ್ತೆ JDS ಅವರು ಅನ್ಕೊಂಡಿದ್ರು. ಹಂಗ ಅಸೆಂಬ್ಲಿ ಆದ್ರೆ ಒಂದಷ್ಟು ಜನನ ಆಪರೇಷನ್ ಮಾಡಿ ಅವ್ರನ್ನ ಕರ್ಕೊಳ್ಬಹುದು ಅಂತ ಹೇಳೋ ಉದ್ದೇಶ ಕೂಡ ಅವ್ರಿಗಿತ್ತು. ಹಾಗಾಗಿ ಅವ್ರು ಬೇರೆ ಬೇರೆ ಕ್ಯಾಂಡಿಡೇಟ್ ಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಕ್ ಹೋದ್ರು, ಅದು ಅವ್ರಿಗೆ ಉಲ್ಟಾ ಹೊಡಿತು. ಅದು ನಾವು ಅದ್ರದ್ದು ರಿಸಲ್ಟ್ ನಾವು ನೋಡಿದ್ವಿ. ಕಾಂಗ್ರೆಸ್ಗೆ 135 ಸೀಟು ಬಂತು, ಒಂದಷ್ಟು ಇಂಡಿಪೆಂಡೆಂಟ್ ಬಂದ್ರು, ಮತ್ತೆ ಬೇರೆ ಬೇರೆ ಪಕ್ಷದವ್ರದ್ದು ಪರಿಸ್ಥಿತಿ ಏನಾಯ್ತು ಅಂತ. ಬಿಜೆಪಿಗೆ 66, ಜನತಾದಳಕ್ಕೆ 17, ಹೀಗೆ 19 ಹೀಗೆ ಸೀಟ್ಗಳು ಬಂದ್ವು. ಸೊ ಹಾಗಾಗಿ ಅವ್ರು ಏನ್ ಎಸ್ಟಿಮೇಷನ್ ಮಾಡಿದ್ರು ಬಿಜೆಪಿ ಅವರು ಮತ್ತೆ JDS ಅವರು, ಅದು ಸಂಪೂರ್ಣ ಉಲ್ಟಾ ಆಯ್ತು. ಆ ಸಂದರ್ಭದಲ್ಲಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ತರದ ತಂತ್ರಗಾರಿಕೆಗಳನ್ನ ಮಾಡಕ್ ಹೋಗಿ ನಮ್ಮನ್ನ ಬಲಿಪಸ್ ಮಾಡಿದ್ರು ಅಂತ ನಾವು ಅನ್ಕೊಂಡಿದ್ವಿ. ಓಕೆ, ಈಗ ತಾವು ಮರಳಿ ಗೂಡಿಗೆ ಬಂದ್ರಿ ಅಂತ ತಾವು ಹೇಳಿದ್ರಿ. ಈಗ JDS ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಬಿಜೆಪಿ ಕಡೆ ಹೋಗಿ ತಾವು ಕೂಡ ಮರಳಿ ಬಂದ್ರಿ. ನೀವು ಮತ್ತೆ ಮರಳಿ ಕಾಂಗ್ರೆಸ್ಗೆ ಬಂದಿದ್ದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸಿಗೆ ಇಲ್ಲಿಯ ಕ್ಷೇತ್ರದ ಏನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಇದ್ದಾರೆ ಅವರಿಗೆ ಲಾಭ ತರಿಸಬಹುದು ಅಂತ ಹೇಳಿ? ಇಲ್ಲ, ಈಗ ನಮ್ ಜೊತೆಲಿ ಯಾರೆಲ್ಲ ಬೆಂಬಲಿಗರಿದ್ರು, ಈಗ ನಾನು ಅವತ್ತು ಎಲೆಕ್ಷನ್ಗೆ ಒಂದ್ ದಿವಸ ಮೊದಲು ತಟಸ್ಥ ಆಗಿದ್ರು ಕೂಡ ನಮಗೆ ಸುಮ್ಮನೆ ನಾವು ಬೂತ್ ಹತ್ರ ಹೋಗ್ಲಿಲ್ಲ, ಯಾರು ಇಲ್ಲ ಅಂತ ಹೇಳಿದ್ರು ಒಂದು 6-6.5 ಸಾವಿರ ಓಟ್ ಬಂದಿತ್ತು ನಮಗೆ. ಬಹುಶಃ ಆ ಓಟ್ಗಳು ಇರ್ಬೋದು, ಅಥವಾ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 10ರಿಂದ 12 ಸಾವಿರ ಜನ ನಮ್ಮ ಬೆಂಬಲಿಗರು ಎಲೆಕ್ಷನ್ ಅಲ್ಲಿ ಪೋಲಿಂಗ್ ಬೂತಿಗೆ ಹೋಗಿರ್ಲಿಲ್ಲ, ವೋಟೇ ಮಾಡ್ಲಿಲ್ಲ. ಯಾಕಂದ್ರೆ ನಾವು ತಟಸ್ಥ ಆಗಿದ್ದೀವಿ ಅಂತ ಹೇಳೋ ಕಾರಣಕ್ಕೆ ಅವರು ವೋಟ್ ಮಾಡ್ಲಿಲ್ಲ. ಹಾಗಾಗಿ ಸೊ ಆ ತರದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಇರ್ಬೋದು. ಅದ್ರ ಜೊತೆಲಿ ಒಂದಷ್ಟು ದೊಡ್ಡ ಕಾರ್ಮಿಕರು ಸಂಘಟನೆಗಳು ಏನಿದಾವೆ ಅವೆಲ್ಲ ಇವತ್ತು ಕಾಂಗ್ರೆಸ್ ಜೊತೆಲಿ ನಮ್ಮ ಜೊತೆ ಸೇರಿ ಕಾಂಗ್ರೆಸ್ ಜೊತೆಲಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನೆನ್ನೆ ತಾನೇ ಮೈಸೂರು ಕಾಂಗ್ರೆಸ್ ಆಫೀಸಲ್ಲಿ ನಾವು ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿದು ಕಾರ್ಮಿಕ ಸಂಘಟನೆಗಳ ಮೀಟಿಂಗ್ ನ ಮಾಡಿ ಬಂದಿದ್ವಿ ನೆನ್ನೆ ಮಧ್ಯಾಹ್ನ. ಸೊ ಹಾಗಾಗಿ ಆ ಪ್ರಯತ್ನಗಳನ್ನ ನಾವು ಸೇರಿದ ತಕ್ಷಣ ಏನ್ ಸುಮ್ನೆ ಕೂತಿಲ್ಲ. ನಮ್ ಕೆಲಸ ಏನ್ ಮಾಡ್ಬೇಕು ಅದನ್ನ ಪಕ್ಷ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಬಿಡ್ಲಿ ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ನಾಳೆ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಇಟ್ಕೊಂಡಿದ್ವಿ. ಭಾನುವಾರನೂ ಕೂಡ ಅಲ್ಲಿದೆ. ಮತ್ತೆ ನಮ್ಮ ಬೇರೆ ಬೇರೆ ನಮ್ಮ ಜೊತೆಲಿ ಇದ್ದಂಥವ್ರು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ದಕ್ಷಿಣ ಇರ್ಬೋದು, ಸೆಂಟ್ರಲ್, ನಾರ್ತ್, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಅಲ್ಲೆಲ್ಲ ಮಂಡ್ಯ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬರೀ ನಾನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಲಿ ಮಾತ್ರ ಅಲ್ಲ, ಯಾಕಂದ್ರೆ ನಾನೊಬ್ಬ ಕಾರ್ಮಿಕ ಸಂಘಟನೆ ಕಾರ್ಯಕರ್ತನಾಗಿ ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡು ಬಹಳ ದೀರ್ಘಕಾಲ ಕೆಲಸ ಮಾಡ್ಕೊಂಡು ಬಂದವರು. ಕಾಂಗ್ರೆಸ್ ಪಕ್ಷದ ಜೊತೆ ಹೆಚ್ಚು ಕಡಿಮೆ 23-24 ವರ್ಷ ನಾವು ಕಾರ್ಮಿಕ ಸಂಘಟನೆಯನ್ನ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೀವಿ, ಸಂಘಟನೆ ಮಾಡ್ಕೊಂಡು ಬಂದಿದೀವಿ. ಹಾಗಾಗಿ ಆ ತರದೊಂದು ವ್ಯಾಪಕ ಬೆಂಬಲಿಗರು, ವ್ಯಾಪಕ ಕಾರ್ಯಕರ್ತರು ನಮ್ಮ ಮಾತು ಕೇಳೋಂಥವ್ರು ಇದ್ದಾರೆ. ಸೊ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಅನುಕೂಲ ಆಗ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ. ತಾವಾಗ್ಲೇ ಹೇಳಿದಾಗ ಅಂದ್ರೆ ಒಂದ್ ರೀತಿಯಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ ತಮ್ಗೊಂದು ಸರಿಯಾದ ಹುದ್ದೆ ಸಿಗ್ಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಕಾರಣ ಇಟ್ಕೊಂಡು ನಮ್ಮ ನಿರ್ಲಕ್ಷ್ಯ ಮಾಡಿರುವಂತ ಕಾರಣಕ್ಕೋಸ್ಕರ ನಾನು JDS ಹೋದೆ. ಹೌದೌದು. ಈಗ ಮರಳಿ ಮತ್ತೆ ಕಾಂಗ್ರೆಸ್ ಬಂದ್ವಿ, ಮತ್ತೆ ಕಾಂಗ್ರೆಸ್ ಅಲ್ಲಿ ಏನಾದ್ರು ನಿರ್ಲಕ್ಷ್ಯ ಆಯ್ತು ಅಂತ ಮತ್ತೆ ಏನಾದ್ರು? ಅದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳಲ್ಲಿ, ರಾಷ್ಟ್ರೀಯ ಪಕ್ಷಗಳಲ್ಲಿ ಸಹಜವಾಗಿರ್ತದೆ ಕಡೆಗಣನೆ. ಅದು ಒಂದು ಕಾಲಚಕ್ರ ಉರುಳಾಗ ಒಬ್ರು ಮೇಲೆ ಹೋಗ್ತಾರೆ, ಒಬ್ರು ಕೆಳಗಡೆ ಬರ್ತಾರೆ. ಅದಕ್ಕೆ ನಮ್ಮ ಟೈಮಿಂಗ್ ನಾವು ಕಾಯ್ಬೇಕಷ್ಟೇ. ಕೊನೆಯದಾಗಿ ನಮ್ಮಲ್ಲಿ ತಾವು ಒಂದ್ ರೀತಿಯಲ್ಲಿ ಕೊಡಗಿನ ಜನವಲಯದಲ್ಲಿ ನಾಪಣ್ಣ ಮುತ್ತಪ್ಪನವರು ಮತ್ತೆ ಮರಳಿ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಒಂದ್ ರೀತಿ ಮತ್ತಷ್ಟು ಶಕ್ತಿ ತುಂಬಿದಂಗಾಗಿದೆ. ಹಾಗೂ ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ M. ಲಕ್ಷ್ಮಣ್ ಅವರ ಕೈ ಬಲಪಡಿಸಬೇಕಾಗಿದೆ ಅನ್ನುವಂಥದ್ದು ಮತ್ತೆ ತಾವು ಕೂಡ ಹೇಳಿದ್ರಿ. ಅದು ಬಹುಶಃ ಎಲ್ಲರಿಗೂ ಗೊತ್ತಿರುವಂತದ್ದು. ಕಾರ್ಮಿಕ ಸಂಘಟನೆಗಳಲ್ಲಿ ತಾವು ಹಲವಾರು ವರ್ಷಗಳ ತೊಡಸ್ಕೊಂಡಿದ್ರಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರಿ, ತಾವು ಉದ್ಯಮಿಗಳು ಕೂಡ. ಹಾಗಾಗಿ ಹೋಗಿದ್ದು ಕಾಂಗ್ರೆಸ್ಗೆ ಮತ್ತೊಂದು ಬಲ ಬಂದಿದೆ ಅಂತ ಈ ನಿಟ್ಟಿನಲ್ಲಿ ನಿಮ್ಮಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ರೀತಿಯ ಲಾಭ ತಂದುಕೊಡ್ಬೋದು? ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ 2023 ಎಲೆಕ್ಷನ್ ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನೇನು ಘೋಷಣೆ ಮಾಡಿದ್ರು ಅದನ್ನ ಅತ್ಯಂತ ಸಮರ್ಪಕವಾಗಿ ಇವತ್ತು ಅನುಷ್ಠಾನ ಆಗಿದೆ. ಜನಕ್ಕೆ ಏನಾಗ್ಬೇಕು ಅಂತ ಹೇಳಿದ್ರೆ, ಈಗ ಬಹಳ ಹಿಂದೆಯಿಂದ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ ಏನಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳು ಅನೌನ್ಸ್ ಮಾಡ್ತವೆ,
ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ. ಬಟ್ ನಾವು ಈ ಕಳೆದ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಏನನ್ನ ಅನೌನ್ಸ್ ಮಾಡಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಬಹಳ ಬಹಳ ದೊಡ್ಡ ನಾನೊಬ್ಬ ಕಾರ್ಮಿಕ ಸಂಘಟನೆ ಕಾರ್ಯಕರ್ತನಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕಾರ್ಮಿಕರಿಗೆ, ರೈತರಿಗೆ ಅದು ಅನುಕೂಲ ಆಗಿದೆ. ಅವರು ಈಗ ದುಡ್ಡಿರೋರಿಗೆ ಅದು ಬಹಳ ಸ್ಮಾಲ್ ಅಮೌಂಟ್ ತರ ಕಾಣ್ಬೋದು. 2,000 ರೂಪಾಯಿ, 500 ರೂಪಾಯಿ ಕರೆಂಟ್ ಬಿಲ್ಲು, ಅಥವಾ ಬಸ್ ಚಾರ್ಜು, ಈ ತರದ್ದು ನಿರುದ್ಯೋಗ ಭತ್ತೆ, ಈ ಒಂದು 280-380 ರೂಪಾಯಿ ಅಕ್ಕಿದು ಏನು 5 kg ದುಡ್ಡು ಬರುತ್ತೆ, ಅದು ಬಹಳ ಸ್ಮಾಲ್ ಅಮೌಂಟ್ ತರ ದುಡ್ಡಿರೋರಿಗೆ ಕಾಣ್ಬೋದು. ಆದ್ರೆ ಕಾರ್ಮಿಕರಿಗೆ, ತಳಮಟ್ಟದಲ್ಲಿ ಕೆಲಸ ಮಾಡುವಂತವ್ರಿಗೆ, ಕಡಿಮೆ ಸಂಬಳ ತಗೊಳ್ತಾ ಇರುವಂತವ್ರಿಗೆ ಬಹಳ ಅನುಕೂಲ ಆಗಿದೆ. ಅದು ಕೈ ಹಿಡಿತದೆ ಅಂತ ನಾವು ಅನ್ಕೊಂಡಿದ್ವಿ. ಒಂದು. ಎರಡನೇದು, ನಮ್ಮಲ್ಲಿ 2 MLAಗಳು, ನಮ್ಮ ಮಂತರ್ಗೌಡ್ರು ಮತ್ತೆ ಪೊನ್ನಣ್ಣವರು ತುಂಬಾ ಪರಿಣಾಮಕಾರಿಯಾಗಿ ಏನನ್ನ ನಾವು ಮಾಡ್ತೀವಿ, ತಕ್ಷಣಕ್ಕೆ ಇಂಪ್ಲಿಮೆಂಟ್ ಏನೇನ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ದು ಬಹುದಿನದ ಬೇಡಿಕೆ ಒಂದಿತ್ತು, ಒಂದು MRI ಸ್ಕ್ಯಾನ್ ಬೇಕು ಮಡಿಕೇರಿಗೆ. ಅದು ಬಹಳ ವರ್ಷಗಳ ಕನಸು. ಎಷ್ಟೋ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಇದ್ರೂ ನಮ್ಮಲ್ಲಿ ಇರಲಿಲ್ಲ. ಅದನ್ನ ನಾವು ತಕ್ಷಣಕ್ಕೆ ಉದಾಹರಣೆ ಹೇಳುವಂಥದ್ದು, ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇಳ್ತಾ ಇದೀವಿ. ಈಗಲೂ ನಾವು ನಮ್ಮ ಅಭ್ಯರ್ಥಿ ಅದನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಬಹುಶಃ ಬಹಳ ಬೇಗ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಅದ್ರ ಜೊತೆಲಿ ಆ ಸೋಮವಾರಪೇಟೆಯಲ್ಲಿ ಒಂದು ಟರ್ಫ್ ಕ್ಲಬ್ ಒಂದು ಸಮಸ್ಯೆ ಇತ್ತು. ಅದನ್ನ ಸುಮಾರು 10 ವರ್ಷದಿಂದ ಅದನ್ನ ಪೆಂಡಿಂಗ್ ಇಟ್ಕೊಂಡು ಬಂದಿದ್ರು. ಅಧಿಕಾರಕ್ಕೆ ಬಂದು 3-4 ತಿಂಗಳಲ್ಲೇ ಅದನ್ನ ಮಾಡಿ ಅಲ್ಲಿ ಒಂದು ಟೂರ್ನಮೆಂಟ್ ಕೂಡ, ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ಅನ್ನ ಸಂಘಟನೆ ಮಾಡಿದ್ದನ್ನ ನಾವು ನೋಡಿದ್ವಿ. ಇದು ಒಂದು ಜಸ್ಟ್ ಎಕ್ಸಾಂಪಲ್. ಒಬ್ಬ ಯಂಗ್ಸ್ಟರ್ಸ್, ಎಜುಕೇಟೆಡ್, ಹೊಸ ಜನರೇಷನ್ MLAಗಳನ್ನ ಗೆಲ್ಸಿದ್ರೆ ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ. ಸೊ ಒಳ್ಳೆ ಕೆಲಸ ನಡೀತಾ ಇದೆ. ಅದು ನಮ್ಮ ಮಡಿಕೇರಿ ಕ್ಷೇತ್ರ ಇರ್ಬೋದು, ವಿರಾಜಪೇಟೆ ಕ್ಷೇತ್ರ ಇರ್ಬೋದು. ಸಾಕಷ್ಟು ಈಗ ಬಿಜೆಪಿ ಅವ್ರು ಹೇಳ್ತಾರೆ, ಏನೇನೋ ಹೇಳ್ಕೊಂಡು ಬರ್ತಾರೆ. ಅವ್ರು ವಿರೋಧ ಪಕ್ಷದವರು, ಅವ್ರು ಹೇಳ್ಬೇಕಾಗಿದೆ, ಅದನ್ನೇ ಅವ್ರು ಹೇಳ್ತಾರೆ. ಬಟ್ ನಾವು ಏನನ್ನ ಈಗ ಹೊಸದಾಗಿ ಸ್ಯಾಂಕ್ಷನ್ ಆಗಿದೆ, ಹೊಸದಾಗಿ ಪ್ರೋಗ್ರಾಮ್ಗಳು ಅಥವಾ ಹೊಸ ಯೋಜನೆಗಳು ಇವತ್ತು ಬಂದಿದ್ದಾವೆ, ಅದೆಲ್ಲ ಡಾಕ್ಯುಮೆಂಟ್ ಇರೋದು. ಏನೋ ನಾನು ಅವತ್ತು ತಂದಿದ್ದೆ, ಇವತ್ತು ತಂದಿದ್ದೆ ಅಂತ ಹೇಳುವಂಥದ್ದಲ್ಲ. ಸರ್ಕಾರದ ಬಜೆಟ್ ಅಲ್ಲಿ ಅಥವಾ ಸರ್ಕಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗೇ ಬರ್ಬೇಕದು. ಅದು ಆಗಿದೆ. ಸೊ ಹಾಗಾಗಿ ಜನಕ್ಕೆ ಇವತ್ತು ಬದಲಾವಣೆ ಆಗಿದೆ. MLAಗಳು ಕೈಗೆ ಸಿಗ್ತಾರೆ, ಸ್ಪಂದನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಮನ್ಸಿಗೆ ಬಂದಿದೆ. ಹಾಗೇನೆ ಈಗ ನಮ್ಮ ಲೋಕಸಭಾ ಅಭ್ಯರ್ಥಿ ಒಬ್ಬ ತೀರಾ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಹೋರಾಟಗಾರ. ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮೇಗಳಾಪುರದಲ್ಲಿ, ಮೈಸೂರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರನ ಮಾಡಬೇಕು ಅಂತ ಹೊರಟಾಗ ಏಕಾಂಗಿಯಾಗಿ ಹೋರಾಟ ಮಾಡಿ ಗೆದ್ದಂತ ಒಬ್ಬ ಧೀಮಂತ ಕಾರ್ಯಕರ್ತ. ಬಹುಶಃ ನಾನು ಅನ್ಕೊಳ್ತೀನಿ, ಈಗ ಒಂದು ಇದು ಬರ್ತದೆ, ಏನೋ ಮಹಾರಾಜರು ರಾಜಕುಮಾರ ಅಂತ ಈ ತರದೊಂದು ಬರ್ತದೆ, ಅರಮನೆಯವರು, ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳಿ ಬಿಜೆಪಿ ಅವರು ಹೇಳ್ಕೊಂಡು ಓಡಾಡ್ತಾರೆ. ಅವ್ರ ಸಿದ್ಧಾಂತನೇ ಅದು. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೂ ಇಲ್ಲ ಬಿಜೆಪಿ ಅವರಿಗೆ. ಅವ್ರಿಗೆ ರಾಜರು, ಮಹಾರಾಜರು, ಆಮೇಲೆ ಈ ತರ ಶ್ರೀಮಂತರು, ನೀವು ನೋಡ್ತಾ ಇರ್ಬೋದು. ಈಗ ನೀವು ಗ್ವಾಲಿಯರ್ ರಾಜಮನೆ ತಂದವರೆಲ್ಲ ಬಿಜೆಪಿಲಿ ಇದ್ದಾರೆ. ಆ ರಾಜಸ್ಥಾನದ ಉಪಮುಖ್ಯಮಂತ್ರಿ ಇದಾರಲ್ಲ, ಅವ್ರ ಹೆಸರು ಮರ್ತ್ಬಿಟ್ಟೇನು, ಅವರು ರಾಜಮನೆತನಕ್ಕೆ ಸೇರಿದವರು. ಈಗ ಇಲ್ಲೇ ಒಬ್ರು ರಾಜಮನೆತನ ತರ್ತಾ ಇದ್ದಾರೆ. ಅವ್ರಿಗೆ 2 ಜನರನ್ನ ತರಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು. ಒಂದು, ಮಠದಲ್ಲಿ ಕೂತಿರೋ ಸ್ವಾಮೀಜಿಗಳನ್ನ ತಂದು ಮುಖ್ಯಮಂತ್ರಿ ಮಾಡ್ಬೇಕು, ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮನೆತನದವ್ರನ್ನ ತಂದು ಕೂರಿಸ್ಬೇಕು. ಮೈಸೂರು ಮಹಾರಾಜರು ಕೆಲಸ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಿಂದೆ ಇದ್ದಂತ ಮೈಸೂರು ಮಹಾರಾಜರು ದಿ ಬೆಸ್ಟ್ ರಾಜರಾಗಿದ್ರು. ಅವರು ನಮಗೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಎಲ್ಲ ನಮಗೆ ಗೊತ್ತು, ನಾವು ಅದ್ರ ಬಗ್ಗೆ ಗೌರವ ಇಟ್ಕೊಂಡಿದ್ವಿ. ಆದ್ರೆ ರಾಜರು ಅಂತ ಹೇಳೋ ಕಾರಣಕ್ಕೆ ಅವ್ರನ್ನ ಗೆಲ್ಸಿ ಅಂತ ಹೇಳೋದು, ಅದನ್ನ ನಾವು ವಿರೋಧ ಮಾಡ್ತೀವಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಹೋರಾಟಗಾರ ಲಕ್ಷ್ಮಣ್ ಅವರು ಇವತ್ತು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ನಾವು ಇವತ್ತೇನು ಕಾಂಗ್ರೆಸ್ MLAಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಎಫರ್ಟ್ ಅನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಲಿ ನಮ್ದು ಯೋಜನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಕಾಂಗ್ರೆಸ್ ಪಾರ್ಟಿಯವರು. ಅದು ನಮ್ ಕೈ ಹಿಡಿತದೆ ಅಂತ ಹೇಳೋ ನಂಬಿಕೆ ಇದೆ. ಲಕ್ಷ್ಮಣ್ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಎಜುಕೇಟೆಡ್ ಗೆದ್ರೆ ಪಾರ್ಲಿಮೆಂಟ್ ಒಳಗಡೆ ತುಂಬಾನೇ ಎಫೆಕ್ಟಿವ್ ಆಗಿ ನಮ್ಮ ಪ್ರಾಬ್ಲಮ್ಗಳನ್ನ, ಬಹಳ ಮುಖ್ಯವಾಗಿ ಕೊಡಗಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ನಮ್ದು ಏಲಕ್ಕಿ ಬೆಳೆಗಾರರದ್ದು ಇರ್ಬೋದು, ಉಂಡೆ ಮೆಣಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದಾವೆ. ನಮ್ದು ಇಲ್ಲಿ ಸಬ್ಸಿಡಿಗೆ ಸಂಬಂಧಪಟ್ಟ ಹಾಗೇನೆ, ಬೇರೆ ಬೇರೆ ಕೃಷಿ ಪರಿಕರಗಳು ಮತ್ತೆ ಅದಕ್ಕೆ ಸಬ್ಸಿಡಿಗೆ ಸಂಬಂಧಪಟ್ಟ ಹಾಗೇನೆ ನಾವು ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಟೆನ್ಯೂರಿಗೆ ಸಂಬಂಧಪಟ್ಟ ಹಾಗೆ, ಮರ ಮತ್ತೆ ಈ ಟೆನ್ಯೂರಿಗೆ ಸಂಬಂಧಪಟ್ಟ ಹಾಗೇನೆ ಏನು ಸಮಸ್ಯೆಗಳಿದಾವೆ ಅದನ್ನ ಅಲ್ಲಿ ಮಾತಾಡ್ಬೇಕಾಗಿದೆ ಪಾರ್ಲಿಮೆಂಟ್ ಅಲ್ಲಿ. ಶೈತ್ಯಾಗಾರಗಳು, ಈ ಶೀತಲೀಕರಣ ಮಾಡುವಂತ, ಈಗ ಕಿತ್ಲೆ ಹಣ್ಣು ಇದೆ, ಬಟರ್ ಫ್ರೂಟ್ ಇದೆ. ಈಗ ಬಟರ್ ಫ್ರೂಟ್ ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಕ್ಕೆ ಶುರು ಮಾಡಿದ್ದಾರೆ. ಅದ್ರ ಜೊತೆಲಿ ಕಿತ್ಲೆ ಹಣ್ಣು, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕಾಗಿದೆ. ಯಾಕೆಂದ್ರೆ ಕೊಡಗಲ್ಲಿ ಈಗ ನಮ್ಗೆ ಬೆಳೆಯಕ್ಕಾಗದೇ ಇರೋ ಸಮಸ್ಯೆ ಏನು ಅಂತ ಹೇಳಿದ್ರೆ ಶೈತ್ಯಾಗಾರಗಳು ಇಲ್ಲದೆ ಇರೋದು. ಕೊಡಗಲ್ಲಿ ಒಂದೂ ಇಲ್ಲ, ಸರ್ಕಾರದ್ದು ಶೈತ್ಯಾಗಾರಗಳು ಕೊಡಗಲ್ಲಿ ಒಂದೂ ಇಲ್ಲ. ಇನ್ನು ನೀವು ಮಹಾರಾಷ್ಟ್ರದಲ್ಲಿ, ಪಂಜಾಬ್ ಅಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಎಲ್ಲ ಮಾಡಿದ್ದಾರೆ. ನಮ್ಮಲ್ಲಿ
ಈ ಬಿಜೆಪಿ 25 MP ಗೆದ್ದಿದ್ರು ಪರಿಣಾಮಕಾರಿಯಾಗಿ ಯಾವುದನ್ನು ಅನುಷ್ಠಾನ ಮಾಡುವಂತ ಕೆಲಸಗಳಾಗಿಲ್ಲ. ಪಾರ್ಲಿಮೆಂಟ್ ಒಳಗಡೆ ಮಾತಾಡಕ್ ಆಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ನಾವು ಇವತ್ತು GST ಇದು ಭಾಗ ನಮಗೆ ಕೊಡಿ ಅಂತ ಏನ್ ಕೇಳ್ತಾ ಇದೀವಿ. ನಾವು ಕಾವೇರಿ ಟ್ರಿಬ್ಯುನಲ್ ಗೆ ಸಂಬಂಧಪಟ್ಟಾಗೆ ಮೇಕೆದಾಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಪರ್ಮಿಷನ್ ಕೊಡಿ ಅಂತ ಹೇಳಿ. ಯಾವುದನ್ನು ಅನುಷ್ಠಾನ ಮಾಡಕ್ಕೆ ಅಥವಾ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಆಗ್ತಾ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಇದೆ. ಸೊ ನನಗಂತೂ ನಂಬಿಕೆ ಇದೆ, ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕನಿಷ್ಠ ಅಂದ್ರೆ 15 ಸೀಟು, ಗರಿಷ್ಠ ಅಂದ್ರೆ 20 ರಿಂದ 22 ಸೀಟ್ ನಾವು ಗೆಲ್ತೀವಿ ಅಂತ ಹೇಳೋ ಸಂಪೂರ್ಣ ನಂಬಿಕೆ ನಮಗಿದೆ. ಯಾಕಂದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕರ್ತರುಗಳು ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿನ ರೋಸತ್ತೋಗಿದ್ದಾರೆ. ಒಬ್ಬನೇ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಜನರ ಸಮಸ್ಯೆನ ಇಟ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ. ಜಾತಿ ಧರ್ಮನ ಇಟ್ಕೊಂಡು ಮಾತಾಡಿದ್ದಾರೆ, ಇನ್ಯಾವುದೋ ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ದಾರೆ. ಚಿಕ್ಕ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು? ರೂಲ್ಸ್ ಮತ್ತೆ ಪಾಲಿಸಿನ ಮಾಡುವಂತ ಕೆಲಸಗಳು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸಭೆಯಲ್ಲಿ ಆಗ್ಬೇಕು. ಅದ್ ಬಿಟ್ಬಿಟ್ಟು ಇನ್ನೇನೋ ಮಾತಾಡುವಂತ ಒಂದು ಮನಸ್ಥಿತಿನ ಇಟ್ಕೊಂಡಿದ್ದಾರೆ. ಅಲ್ಲಿ ಡಿಕ್ಟೇಟರ್ಸ್ ಅಂತ ನಾವೇನ್ ಕರಿತೀವಿ, ನನ್ನ ಡಿಕ್ಟೇಟರ್ ಅಂತಾನೆ ಕರಿತೀನಿ ಮೋದಿ ಅಂತ ಡಿಕ್ಟೇಟರ್ಗೆ ಬೇಕಾಗಿದೆ ಯಾರು ಅಂತ ಹೇಳಿದ್ರೆ ಏನು ಮಾತಾಡದೆ ಅವ್ರು ಹೇಳಿದ್ಕೆಲ್ಲ ಹೌದು ಹೌದು ಅಂತ ತಲೆ ಅಲ್ಲಾಡ್ಸೋರ್ಬೇಕು. ಆ ತರ ಮಹಾರಾಜರು ಅಷ್ಟೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಹಳೆ ಗತ್ತು ಅವರು ಮುತ್ತಾತಂದಿರೋ ಮತ್ತೆ ಬೇರೆ ರಾಜರುಗಳು ಏನ್ ಮಾಡಿದ್ರು ಮೈಸೂರು ಸಂಸ್ಥಾನದಲ್ಲಿ, ಅವ್ರ ತರ ಇವರು ಎದುರ್ಸಕ್ ಆಗುತ್ತೆ ಇವರಿಗೆ ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರನ ಅಥವಾ ಪ್ರೈಮ್ ಮಿನಿಸ್ಟರ್ನ? ನಮ್ಗೆ ಅನ್ಯಾಯ ಆಗಿದ್ದನ್ನ ಪ್ರಶ್ನೆ ಮಾಡಕ್ ಆಗುತ್ತೆ ಅಂತ ನಮಗೆ ಅನ್ಸಲ್ಲ. ಹಾಗಾಗಿ ಲಕ್ಷ್ಮಣ್ ಅವ್ರು ಗೆಲ್ಬೇಕು, ಗೆದ್ದಲ್ಲಿ ಮಾತಾಡ್ಬೇಕು. ತೀರಾ ತಳ ಸಮುದಾಯದ, ತಳಮಟ್ಟದ ಬಡವರ, ನಿರ್ಗತಿಕರು ಯಾರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರು ಯಾರಿದ್ದಾರೆ, ಅವರ ಧ್ವನಿಯಾಗಿ ಲಕ್ಷ್ಮಣ್ ಅವರಲ್ಲಿ ಇರಬೇಕು ಅಂತ ಹೇಳೋ ಉದ್ದೇಶ. ನಮ್ಮ ಹಳೆ ಕಾಲದ ಸ್ನೇಹಿತರು ಕೂಡ ಅವರು, ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಮತ್ತೆ ಎಲ್ಲರೂ ವೈಯಕ್ತಿಕವಾಗಿ ನಾವು ಕೊಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಅವ್ರು ಗೆಲ್ತಾರೆ ಅಂತ ಹೇಳೋ ಸಂಪೂರ್ಣ ನಂಬಿಕೆ ನಮಗಿದೆ. ಓಕೆ ವೀಕ್ಷಕರೇ, ಇದು ನಮ್ಮ ನಾಪಣ್ಣ ಮುತ್ತಪ್ಪನವರ ಆತ್ಮವಿಶ್ವಾಸದ ನುಡಿಗಳು. ಕೊನೆಯದಾಗಿ ನಮ್ಮ ಮತದಾರ ಬಂಧು, ನಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಬೇಕು? ನಾನು ಕೊಡಗಿನ ನಮ್ಮ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇರೋದೇನು ಅಂತ ಹೇಳಿದ್ರೆ, ರಾಜ ಮಹಾರಾಜರ ಕಾಲ ಹೋಗಿ 76-77 ವರ್ಷ ಆಯ್ತು. ಇವತ್ತು ಈ ದೇಶಕ್ಕೆ ಸಂವಿಧಾನ ಬಂದಿದೆ, ಎಲ್ಲರೂ ಕೂಡ ಸರಿ ಸಮಾನರು. ಒಬ್ಬ ಸಾಧಾರಣ ಕೂಲಿ ಕಾರ್ಮಿಕರಿಗೆ ಒಂದು ಓಟು ಎಷ್ಟು ವ್ಯಾಲ್ಯೂ ಇದೆ ಅಷ್ಟೇ ಓಟು ರಾಜರಿಗೂ ಮಹಾರಾಜರಿಗೂ ಕೂಡ ಇರೋದು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಕೂಡ ಸಮಾನರು. ಹಾಗಾಗಿ ನಮ್ಮ ಪರವಾಗಿ, ನಮ್ಮ ಬಡವರ ಪರವಾಗಿ, ರೈತರ ಪರವಾಗಿ, ನಮ್ಮ ಶೋಷಿತರ ಪರವಾಗಿ ಮಾತಾಡೋಂಥ ಒಬ್ಬ ವ್ಯಕ್ತಿ ನಮಗೆ ಪಾರ್ಲಿಮೆಂಟ್ ಅಲ್ಲಿ ಬೇಕು. ಅವರು ಮಾನ್ಯ ಶ್ರೀ ಲಕ್ಷ್ಮಣರವರು. ಅವರಿಗೆ ಮತದಾನ ಮಾಡೋದ್ರ ಮೂಲಕ ಅತ್ಯಂತ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು. ಹಾಗೇನೆ ಇವತ್ತೇನು ನಾವು ನುಡಿದಂತೆ ನಡೆದಿದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೀವಿ, ಹೊಸ ಗ್ಯಾರಂಟಿ ಯೋಜನೆಗಳನ್ನ ಈಗ ಅನೌನ್ಸ್ ಮಾಡಿದ್ದೀವಿ. ಅವೆಲ್ಲವೂ ಪರಿಣಾಮಕಾರಿಯಾಗಿ ಜಾರಿ ಆಗ್ಬೇಕು, ಬಡವರಿಗೆ ಒಳ್ಳೇದಾಗ್ಬೇಕು. ಒಂದು 2 ಹೊತ್ತು ಊಟ, ಆರೋಗ್ಯ ಮತ್ತೆ ಒಂದು ತಲೆಗೆ ಒಂದು ಸೂರು ಸಿಗುವಂತ ವ್ಯವಸ್ಥೆಗಳು ಆಗ್ಬೇಕು ತಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿ. ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಮಾನತೆ, ಸ್ವಾತಂತ್ರ್ಯ ಮತ್ತೆ ಜಾತ್ಯತೀತ ನಿಲುವು ಏನಿದೆ ಅದು ಉಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಕೊಡಗಿನ ಹಿರಿಯ ರಾಜಕಾರಣಿ, ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂಥ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಯುತ ನಾಪಣ್ಣ ಮುತ್ತಪ್ಪನವರೊಂದಿಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಮುಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.